ಈ ದಿವಸ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಪ್ರತಿ ವರ್ಷವೂ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶ ವಿತರಣಾ ಕಾರ್ಯಕ್ರಮನ ಪ್ರತಿ ವರ್ಷ ಏನು ಮಾಡ್ತಾ ಬಂದಿದ್ದೀವಿ. ಇದೇ ರೀತಿ ಇವತ್ತು ಕೂಡ 16ನೇ ವರ್ಷದ ಗೌರಿ ಗಣೇಶದ ಹಬ್ಬ ಕಾರ್ಯಕ್ರಮವನ್ನು ಪ್ರತಿ ತಾಲೂಕಿನ ಪ್ರತಿ ಗ್ರಾಮಗಳಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ತಾಯಿ ಹೆಸರಿನಲ್ಲಿ ಚೆನ್ನಮ್ಮ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ಸಾಕಷ್ಟು ವರ್ಷಗಳ ಹಿಂದೆ ಉದ್ಘಾಟನೆಯನ್ನು ಮಾಡಿ ಇವತ್ತು ಅವರ ಹೆಸರಲ್ಲಿ ಇದು ಸೇವೆ ನೆನಪು ಆಗಲಿ ಅಂತೇಳಿ ಇವತ್ತು ಗೌರಿ ಗಣೇಶದ ಹಬ್ಬ ದಿನದಂದು ಪ್ರತಿ ತಾಲೂಕಿನ ನಗರಸಭೆ ವ್ಯಾಪ್ತಿ ಎಲ್ಲ ಗ್ರಾಮಗಳಿಗೂ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನೀವು ವಿತರಣೆ ಮಾಡ್ತಾ ಬರ್ತಾ ಇದ್ದೀರಿ, ಆದ್ರೆ ಇದೆಲ್ಲೋ ರಾಜಕೀಯ ಪೈಪೋಟಿಗೆ ಎಡೆ ಮಾಡಿಕೊಡ್ತಾ, ಯಾಕಂದ್ರೆ ಅವರು ಕಾಂಗ್ರೆಸ್ ಅವರು ವಿತರಣೆ ಮಾಡ್ತಾರೆ, ವ್ಯಾಪಾರಸ್ಥರಿಗೆ ಸ್ಥಳೀಯ ತಯಾರಕರಿಗೆ ಒಂದಷ್ಟು ನಷ್ಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಹೇಳಲಿದೆ. ನಾವು ಯಾವುದೇ ರಾಜಕೀಯ ಮುಂದಾಲೋಚನೆ ಇಟ್ಟು ಇವತ್ತು ನಾವು ಗಣೇಶ ವಿತರಣೆಯನ್ನು ಮಾಡ್ತಿಲ್ಲ. ನಿಮಗೆಲ್ಲ ಗೊತ್ತಿರುವಂಥದ್ದು, ನಾನು ಬಾಲ್ಯದಿಂದಲೂ ಕೂಡ ಪ್ರತಿ ವರ್ಷ ನಾನೇ ಗಣೇಶ ಏನು ಕೊಡ್ತಿದ್ದೆ ಅದನ್ನು ನಮ್ಮ ತಾಲೂಕಲ್ಲಿ ಪ್ರತಿ ವರ್ಷ ವಿತರಣೆ ಮಾಡಬೇಕು. ದೇವರು ಎಲ್ಲಿವರೆಗೂ ಶಕ್ತಿ ಕೊಟ್ಟಿರ್ತಾನೆ. ರಾಜಕೀಯ ಹೊರತುಪಡಿಸಿ ಇವತ್ತು ಪಕ್ಷಾತೀತ ಗಣೇಶವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಬಂದೆ. ಮಾಧ್ಯಮ ಮತ್ತು ಪತ್ರಿಕೆ ಸ್ನೇಹಿತರು ಕೂಡ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ಯಾವುದೇ ರೀತಿಯಂಥ ರಾಜಕಾರಣ ಇಲ್ಲ. ಅದೇ ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ, ಎರಡೂ ಪಕ್ಷದವರಿಂದ ಇವತ್ತು ತಾಲೂಕಿನ ಗಣೇಶ ವ್ಯಾಪಾರಿಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ಇವತ್ತು ಮಾಧ್ಯಮ ಪತ್ರಿಕೆಯಲ್ಲಿ ಬಿತ್ತರಿಸಿರುವಂಥ ನೋಡಿದ್ರೆ, ಮುಂದಿನ ದಿನಗಳಲ್ಲಿ ಲೋಕಲ್ ಅವರಿಗೆ ಕೊಡಲಿಕ್ಕೆ ಅವಕಾಶ ಮಾಡ್ತೀವಿ. ಮಾಮೂಲಿ ಪ್ರತಿ ವರ್ಷನೂ ಕೂಡ 550-600 ವಿತರಣೆ ಮಾಡ್ತೀವಿ ಪ್ರತಿ ವರ್ಷನೂ ಕೂಡ. ಈ ವರ್ಷ 16ನೇ ವರ್ಷ ಇದು.